PUC ಕಂಪ್ಲೀಟ್ ಮಾಡಿದ್ದೀನಿ. RVPU ಕಾಲೇಜ್ ಜಯನಗರಲ್ಲಿ ಓದಿದ್ದೆ. ಇವಾಗ KCET ಥ್ರೂ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. RVCL ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೀಟ್ ಸಿಕ್ಕಿದೆ. ಯಾವ್ದ್ರಲ್ಲಿ ಔಟ್ ಆಫ್ 4 ಸಬ್ಜೆಕ್ಟಲ್ಲಿ ಔಟ್ ಆಫ್ ಯಾವ್ದಪ್ಪ? ಕನ್ನಡ, ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಹೌ ಡಿಡ್ ಯು ಕ್ಲಿಕ್ ಅಪ್ಪ? ಅವರೆಲ್ಲ ಹೇಳಿರೋದು ಬಿಟ್ಟು ಏನೋ ಐಡಿಯಾ ಇದ್ರೆ ಹೇಳೋದು. ಎಲ್ಲ ಹಾರ್ಡ್ ವರ್ಕ್ ಅಂತಾರೆ, ಬಟ್ ರಾದರ್ ದೆನ್ ಹಾರ್ಡ್ ವರ್ಕ್ ಎಲ್ಲ ಸ್ಮಾರ್ಟ್ ವರ್ಕ್ ಮಾಡಬೇಕು ಸರ್. ఇప్పుడు చూడు ಹೆಂಗಪ್ಪ ನೀ ಸ್ಮಾರ್ಟ್ ಆಗ್ಬಿಟ್ಟೆ. ಸ್ಮಾರ್ಟ್ ವರ್ಕ್ ಅಂದ್ರೆ ಈಗ ಡೈಲಿ 4-5 ಗಂಟೆ ಓದೋ ಬದಲು ದಿನಕ್ಕೆ 1 ಗಂಟೆ ಹೋದ್ರೂ ಕನ್ಸಿಸ್ಟೆಂಟ್ ಆಗಿ ಓದಬೇಕು ಅಷ್ಟೇ. My name is Deepika P. This is my father G. Prasad Kumar. So in SSLC I've scored 615 on 625. Very good. Out of 4 subjects. 4 subjects. How did you do? Sir, you have to maintain consistency, as they all said. Daily you have to study, and you have to track your progress daily, like how much you have studied, how much is left, and how much you'll cover in soon. So that helped me, and also the support from my parents. They've been my constant source of strength, and whenever I've doubted myself, they've believed in me, and they've pushed me to go front. With that support and also with the guidance of my teachers, I was able to reach my goals. God bless you. What is your goal? Sir, right now I'm in 11th Vedanta Diksha College, and I've taken up JEE, so to become an IITian is my dream right now. ನನ್ನ ಹೆಸರು ಜಾನ್ವಿ ಅಂತ. ಇವ್ರು ನಮ್ಮಮ್ಮ ವಿಜಯಲಕ್ಷ್ಮಿ. ನಾನು ಸೆಕೆಂಡ್ PU ದಲ್ಲಿ 99.3% ತೊಗೊಂಡಿದ್ದೀನಿ. ನಾನು ಓದಿರೋ ಕಾಲೇಜ್ ಬಂದು ಶ್ರೀ ಮಾರುತಿ PU. ಈ ನಾನು ಆ್ಯಕ್ಚುಲಿ ಸೆಕೆಂಡ್ PU ಸ್ಟಾರ್ಟಿಂಗಲ್ಲಿ ನಾನೇನು ಅಂದ್ಕೊಂಡಿದ್ದೆ, ಅಟ್ಲೀಸ್ಟ್ 580 ಕ್ರಾಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನನ್ನ ಗುರಿನ ನಾನು ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂತ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮಮ್ಮ ಮತ್ತು ನನ್ನ ಕಾಲೇಜಲ್ಲಿರೋ ಲೆಕ್ಚರರ್ಸು. ಈ ಒಂದು ಸಮಾರಂಭಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಪ್ರಪ್ರಥಮವಾಗಿ. ಎರಡನೇದು, ಪ್ರತಿಭಾ ಪುರಸ್ಕಾರ ಸಾಕಷ್ಟು ನಡೀತಾ ಇದೆ. ನನಗೆ ಭಾಳ ಸಂತೋಷ ಆಗುತ್ತೆ, ಯಾಕಂದರೆ ನಿಮ್ಮ ವಯಸ್ಸಲ್ಲಿದ್ದಾಗ ನನಗೂ ಭಾಳ ಪ್ರತಿಭಾ ಪುರಸ್ಕಾರಗಳು ಕೊಡೋರು ಆ ಟೈಮಲ್ಲಿ. ಸೊ ಅದು ಈಗ ನೆನಪು ನಿಮಗೆ ಕೊಟ್ಟಾಗ ಪ್ರತಿಭಾ ಪುರಸ್ಕಾರ ಜ್ಞಾಪಕ ಬರ್ತದೆ. ನಿಮ್ಮೆಲ್ಲರಿಗೂ ಬಹಳ ಬಹಳ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನೀವುಗಳೆಲ್ಲ ಬಹಳ ದೊಡ್ಡ ಹುದ್ದೆಗೆ ಹೋಗಬೇಕು, ಚೆನ್ನಾಗಿ ನಮ್ಮ ದೇಶದ ಸೇವೆ ಮಾಡಬೇಕು ಅಂತ ಹಾರೈಸ್ತೀನಿ. ಇವತ್ತು ರಾಜ್ ಕೃಷ್ಣಮೂರ್ತಿ ಅವರು KN ಫೌಂಡೇಶನ್ನ CEO ಅವರು ಇವತ್ತು ಎಲ್ಲ ವರ್ಗದ ಜನರಿಗೆ ಒಂದು ಪ್ರತಿಭಾ ಪುರಸ್ಕಾರ ಅಂತ ಇಟ್ಕೊಂಡಿದ್ದಾರೆ. ಭಾಳ ಸಂತೋಷ ಆಯಿತು. 100ಕ್ಕೆ 100ರಷ್ಟು ಮಾರ್ಕ್ಸು ಒಂದೊಂದು ಸಬ್ಜೆಕ್ಟಲ್ಲಿ, 2 ಸಬ್ಜೆಕ್ಟಲ್ಲಿ, 3 ಸಬ್ಜೆಕ್ಟಲ್ಲಿ ತೊಗೊಂಡಿದ್ದಾರೆ ಮಕ್ಕಳು. ಭಾಳ ಸಂತೋಷ ಆಯಿತು. ಜೊತೆಗೆ KN ಫೌಂಡೇಶನ್ ಇವತ್ತು ಅದರ ಜೊತೆಯಲ್ಲೇ ಹೆಲ್ತ್ ಕ್ಯಾಂಪ್ಸ್ ಮಾಡಿಸ್ತಾ ಇದ್ದಾರೆ, ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ. ಅದು ಐ ಚೆಕಪ್ ಆಗ್ಬೋದು, ಬ್ಲಡ್ ಚೆಕಪ್ ಆಗ್ಬೋದು, ಎಲ್ಲ ಮಾಡ್ತಾ ಇದ್ದಾರೆ. ಹಂಗಾಗಿ ಮೊದಲನೇದಾಗಿ KN ಫೌಂಡೇಶನ್ನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಶ್ಲಾಘನೀಯ. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಎರಡನೇದಾಗಿ ಇಂಥ ಒಂದು ಕಾರ್ಯ, ಸಮಾಜಮುಖಿ ಕಾರ್ಯಗಳನ್ನು ಎಲ್ಲರೂ ಮಾಡ್ಕೊಂಡು ಬರ್ತಾನೆ ಇರಬೇಕು. ಏನು ಮಕ್ಕಳಿಗೆ KN ಫೌಂಡೇಶನ್ ಸ್ಫೂರ್ತಿ ಆಗಿದೆಯೋ ಆ ಮಕ್ಕಳು ಅದರ ಸದುಪಯೋಗ ಪಡ್ಕೊಂಡು ದಿನೇ ಬರ್ತಾ ಅವರು ಸಹ ಒಳ್ಳೆ ಸ್ಥಾನಕ್ಕೆ ಹೋಗಿ ಈ ಥರ ಅವ್ರಿಗೆ ಸಣ್ಣ ಮಕ್ಕಳಾಗಿ ಬರ್ತಿರ್ತಕ್ಕಂಥ ಅವ್ರ ಪ್ರತಿಭೆಗಳನ್ನ ಅವ್ರು ಪುರಸ್ಕಾರ ಮಾಡಿ ಒಬ್ರಿಗೊಬ್ಬರು ಒಂಥರ ಏಣಿಯಾಗಿ ಸಮಾಜಮುಖಿ ಬೆಳಿಬೇಕಾಗ್ತದೆ. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ತಿಗಳ ಸಮುದಾಯಗಳ ಅಧ್ಯಕ್ಷನಾಗಿ ಮತ್ತು ಒಂದು ನಿವೃತ್ತ ಡೆಪ್ಯೂಟಿ ಕಮಿಷನರ್ ಆಫ್ ಎಕ್ಸೈಸ್ ಆಗಿ ನನ್ನ ಮನವಿ ಇಷ್ಟೇ, ಬಿ ಕನ್ಸ್ಟ್ರಕ್ಟಿವ್, ಬಿ ಪಾಸಿಟಿವ್, ಹ್ಯಾವ್ ಎ ರಿಸಲ್ಟ್ ಓರಿಯೆಂಟೆಡ್ ಅಟೆಂಪ್ಟ್ಸ್. ಆ್ಯಂಡ್ ವಿವೇಕಾನಂದರನ್ನು ತಿಳ್ಕೋಬೇಕು, ಅವ್ರ ವರ್ಕ್ ಅಂಡ್ ಸೀಕ್ರೆಟಲ್ಲಿ ಹೇಳ್ತಾ ಇದ್ದಾರೆ, ಇಫ್ ದ ಮೀನ್ಸ್ ಆರ್ ಗುಡ್, ಎಂಡ್ಸ್ ವಿಲ್ ಬಿ ಆಟೋಮೆಟಿಕಲಿ ಗುಡ್. ವಿ ಆರ್ ದಿ ವಾರಿಯರ್ಸ್. ಈಗ ಕೃಷ್ಣದೇವರ ಆಸ್ಥಾನದಲ್ಲಿ ಇರ್ತಿರ್ತಕ್ಕಂಥ ಎಲ್ಲ ವಾರಿಯರ್ಸು ನಮ್ಮ ತಿಗಳ ಸಮುದಾಯದವರೇ. ತಿ ಅಂದರೆ ಬೆಂಕಿ,
ಬೆಂಕಿಯಿಂದ ಜನಿಸ್ತಕ್ಕಂಥ ಸಮುದಾಯ ಈ ಒಂದು ತಿಗಳ ಸಮುದಾಯ. ಹಾಗಾಗಿ ಮೊಘಲ್ಸು ಯಾಕೆ ಸೌತನ್ನು ಅವರು ಆಳೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಆಫ್ ತಿಗಳ ಸಮುದಾಯ, ತಿಗಳ ಜನಾಂಗದ ತಿಗಳ ವಾರಿಯರ್ಸ್. ಕೃಷ್ಣದೇವರ ಆಸ್ಥಾನದಲ್ಲಿ ಸಂಪೂರ್ಣವಾಗಿ ತಿಗಳ ಸಮುದಾಯದವರೇ ಸೇನಾಧಿಕಾರಿಯಿಂದ ಸೈನಿಕರಾಗಿ ಇದ್ದಿದ್ದರಿಂದ ಮೊಘಲರು ಇವರು ಪರಾಕ್ರಮ ನೋಡಿದ್ರಿಂದ ಮೊಘಲರು ನಮ್ಮನ್ನು ಸೌತನ್ನ ಅಟ್ಯಾಕ್ ಮಾಡೋಕ್ಕೆ ಬರಲಿಲ್ಲ. ಕಾಲಾನುಕ್ರಮ ವಿಜಯನಗರ ಸಂಪೂರ್ಣವಾಗಿ ನಶಿಸಿ ಹೋಗೋ ಟೈಮ್ನಲ್ಲಿ ನಮ್ಮ ತಿಗಳ ಸಮುದಾಯ ಒಂದು ಗ್ರೂಪು 1 ಇಯರ್ ಆಗಿ ಮೆಡ್ರಾಸ್ ಈ ಕಡೆ, ಇನ್ನೊಂದು ಗ್ರೂಪು ಅಗ್ನಿಕುಲ ಕ್ಷತ್ರಿಯ ಅಂತೇಳಿ ಆಂಧ್ರಾಗೆ, ಇನ್ನೊಂದು ವನ್ಯಕುಲ ಕ್ಷತ್ರಿಯರು ಅಗ್ನಿಕುಲ ಕ್ಷತ್ರಿಯರು ಅಂತೇಳಿ ಕರ್ನಾಟಕಕ್ಕೆ ಗ್ರೂಪ್ ಡಿವೈಡ್ ಆಗಿದೆ. ಹಾಗಾಗಿ ಇದಕ್ಕೆ ಇದಾಗಿರ್ತಕ್ಕಂಥ ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನಮ್ಮ ತಿಗಳರಿಗೆ ತಿಗಳಾರಿ ಲಿಪಿ ಅಂತ ಇದೆ. ಹಾಗಾಗಿ ಇಷ್ಟಿಗೆ ಇದೇ ಆಗಿರ್ತಕ್ಕಂಥ ಇಷ್ಟು ನಮ್ಮ ಸಮುದಾಯಕ್ಕಿದೆ ಅಂತಲೂ ಹೇಳಿ ಈ ಸಮುದಾಯ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಮಾಡ್ತಾಯಿದೆ. ಇದು ಪಾಂಡವರು ಕೊಡುಗೆ ಈ ಸಮುದಾಯಕ್ಕೆ. ಪಾಂಡವರು ದ್ವಾಪರಯುಗ ಮುಗಿಸಿ ಕಲಿಯುಗ ಪ್ರಾರಂಭವಾಗೋ ಟೈಮಲ್ಲಿ ಈ ಒಂದು ಕಳಸನ ತಿಗಳ ಸಮುದಾಯದಕ್ಕೆ ಅವ್ರಿಗೆ ಹಸ್ತಾಂತರಿಸಿ ನಮ್ಮನ್ನು ಪ್ರತಿ ವರ್ಷದಲ್ಲಿ ನಾವು 3 ತಿಂಗಳು ಇಲ್ಲೇ ಇರ್ತೀವಿ, ಪೂರ್ಣಿಮಾ ಟೈಮಲ್ಲಿ ಇಲ್ಲೇ ಇರ್ತೀವಿ. ಹಾಗಾಗಿ ನಮ್ಮನ್ನು ಆರಾಧಿಸಿ ಪ್ರತಿ ವರ್ಷ ಅಂತೇಳಿ ಕಳಸನ ನಮ್ಮ ಜನಾಂಗಕ್ಕೆ ಕೊಟ್ಟು ಅವರು ಹೋಗಿದ್ದಾರೆ, ಅದಕ್ಕೆ ಸ್ವರ್ಗಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಈ ತಿಗಳ ಸಮುದಾಯದವರು ಕರ್ಗನ ಶಕ್ತಿ ದೇವತೆ ಆರೋಗ್ಯವಾಗಿ ಪಾಂಡವರ ನೆನಪಾಗಿ ಕರ್ಗನ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ತುಂಬ ಒಳ್ಳೆಯದಾಯಿತು. ತುಂಬ ನಮ್ಮ ಸಮುದಾಯ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಲ್ಪ KN ಫೌಂಡೇಶನ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. KN ಫೌಂಡೇಶನ್ ಬೆಂಗಳೂರಿನ ಒಂದು ನಿಸ್ವಾರ್ಥ ಸೇವಾ ಸಂಸ್ಥೆ. ಯಾರಿಂದನೂ 10 ಪೈಸಾ ದೇಣಿಗೆ ತಗೊಳ್ಳದೆ, ಕಾಣಿಕೆ ತಗೊಳ್ಳದೆ, ತಮ್ಮ ವ್ಯವಹಾರದ ಲಾಭಾಂಶದ 40% ಸಮಾಜ ಸೇವೆಗೆ ವಿನಿಯೋಗಿಸ್ತಾ ಇದೆ. ಕಳೆದ 30 ವರ್ಷಗಳಿಂದ ತುಂಬ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ 10ನೇ ತರಗತಿಯಿಂದ ಇನ್ನೆಲ್ಲ ಡಿಗ್ರಿಗಳವರೆಗೂ ಎಲ್ಲ ಮಕ್ಕಳನ್ನು ಗುರುತಿಸಿ ಅವರಿಗೆ ಬೆಂಬಲ ಸೂಚಿಸೋದು, ಅವ್ರನ್ನ ಸನ್ಮಾನ ಮಾಡೋದು, ಅದರ ಜೊತೆಗೆ ಅನೇಕ ಮಕ್ಕಳಿಗೆ ಅವರ ಪೇರೆಂಟ್ಸ್ ಆರ್ಥಿಕವಾಗಿ ತುಂಬ ಕಷ್ಟ ಸ್ಥಿತಿಯಲ್ಲಿದ್ದಾಗ ಅಂಥವ್ರಿಗೆ ಫೀಸ್ ಕಟ್ಟೋದು, ಲ್ಯಾಪ್ಟಾಪ್ ಕೊಡಿಸೋದು, ಪುಸ್ತಕ ಕೊಡಿಸೋದು, ಇಂಥ ಒಳ್ಳೆಯ ಸಾಮಾಜಿಕ ಕಳಕಳಿಯ ಕೆಲಸವನ್ನು, ಸಾಮಾಜಿಕ ಉತ್ತೇಜನ ಮಾಡ್ತಕ್ಕಂಥ ಕೆಲಸವನ್ನು KN ಫೌಂಡೇಶನ್ ಮಾಡ್ತಾಯಿದೆ. KN ಫೌಂಡೇಶನ್ ಅಂತಂದರೆ K. ನಾರಾಯಣ್ ರಾಜಕೃಷ್ಣಮೂರ್ತಿಯವರು ಅದರ ಅಧ್ಯಕ್ಷರು. ಅವರ ತಂದೆಯ ಹೆಸರಲ್ಲಿ KN ಫೌಂಡೇಶನ್ ಅಂತ ಮಾಡಿ ಉತ್ತಮವಾದ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕಿಂತ ಇನ್ನೊಂದು ಒಳ್ಳೆಯ ವಿಷಯ ಮತ್ತೊಂದು ಇರೋದಿಲ್ಲ. ಅದರಲ್ಲೂ ವಿಶೇಷ ಅಂತಂದರೆ ಇಡೀ ರಾಜ್ಯಾದ್ಯಂತ ಮಕ್ಕಳನ್ನು ಜಾತಿ ಧರ್ಮ ಯಾವುದೂ ಭೇದ ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ. ಶಿಕ್ಷಣಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಶಿಕ್ಷಣಕ್ಕೆ ತುಂಬ ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ KN ಫೌಂಡೇಶನ್ನು ಬೆಂಗಳೂರಿನ ಹೆಮ್ಮೆ. ಅದಕ್ಕಾಗಿ KN ಫೌಂಡೇಶನ್ನ ಅವರ ಮೂಲಕರ್ತರು K. ನಾರಾಯಣ್ ಮತ್ತು ಅವರ ಮಗ ರಾಜಕೃಷ್ಣಮೂರ್ತಿಯವರಿಗೆ ಮತ್ತು ಅವರೆಲ್ಲ ಆ KN ಫೌಂಡೇಶನ್ನ ಸದಸ್ಯರು, ಚೇರ್ಮನ್, ಇವರೆಲ್ಲರಿಗೂ ನಾನು ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಮ್ಮ JP ನಗರದಲ್ಲಿ ಭಾಳ ಆತ್ಮೀಯ ಮಿತ್ತಿಗಿನ ಹೆಚ್ಚು ನಮ್ಮ ರಾಜಕೃಷ್ಣಮೂರ್ತಿಯವರು ಏನು ವರ್ಷ ಇದೇ ವೇದಿಕೆಯಲ್ಲಿ ಸುಮಾರು ಜನ ಏನು ಸಾಧನೆ ಮಾಡಿದ್ದಾರೆ ಅವನ್ನ ಗುರುತಿಸಿ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಪೋಷಕರು ತಂದೆ ತಾಯಿಗಳು ಹೆಚ್ಚಿನಾಗಿ ಅವ್ರನ್ನ ಏನೊಂದು ಪ್ರೋತ್ಸಾಹಿಸ್ತಾರೆ. ಮಕ್ಕಳಿಗೆ ಏನು ತಂದೆ ತಾಯಿಗಳು ಹೆಚ್ಚಾಗಿ ಖುಷಿ ಬರುತ್ತೆ. ವೇದಿಕೆ ತುಂಬ ಹೋಗ್ತಾ ಇದೆ. ನಮ್ಮ ರೆಡ್ಡಿ ಇದ್ದಾರೆ ಮತ್ತು ರಾಜಕೃಷ್ಣಮೂರ್ತಿ ತಂಡ ಇದೆ. ಇದೇ ರೀತಿ ರಾಜಕೃಷ್ಣಮೂರ್ತಿಯವರು ಬೆಂಗಳೂರು ಒಂದೇ ಅಲ್ಲ ಕರ್ನಾಟಕದಾದ್ಯಂತ ಅವರ ಒಂದು ಶಕ್ತಿ ಬೆಳೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತೀನಿ. ಎಲ್ಲೇ ಇದ್ದರೂ ವರ್ಷಕ್ಕೊಂದ್ಸಲಿ ಯಾವುದೇ ಒಂದು ಮೂಲೆ ಇದ್ದರೂ ನಾನು ರಾಜಕೃಷ್ಣಮೂರ್ತಿ ಫಂಕ್ಷನ್ಗೆ ನಾನು ಬರ್ತೀನಿ, ವಿಶ್ ಮಾಡ್ತೀನಿ. ಯಾಕೆಂದರೆ ರಾಜಕೃಷ್ಣಮೂರ್ತಿಯನ್ನು ಕೆಲವು ಜನ JP ನಗರದಲ್ಲಿ ಈಗ ಕಾರ್ಪೊರೇಟರ್ ಮಾಡಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದಾರೆ. ನಾನು ಹೇಳಿದೆ ರಾಜಕೃಷ್ಣಮೂರ್ತಿ ಅವರಿಗಾಗಲೇ ರಾಜಕೀಯದಿಂದ ದೂರ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೆ ಸ್ನೇಹಿತರಿಗೆಲ್ಲ. ಇಲ್ಲ ನೀವು ಹೇಳಿದ್ದೇಳಿದ್ರು, ನಂದು ಹೇಳೋದೇನಿಲ್ಲ, ಅವ್ರಿಚ್ಛೆ, ಅವರ ಕಂಡ ಕನಸು ನನಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶುಭ ಕೋರ್ತೀನಿ. ನಮಸ್ಕಾರ, ನಾನು ಪ್ರಕಾಶ್ ಪಿರ್ಗಲ್.
ನ್ಯಾಷನಲ್ ಟ್ರೇಡರ್ಸ್ ವೆಲ್ಫೇರ್ ಬೋರ್ಡ್ ಪ್ರೆಸಿಡೆಂಟ್ ಮೆಂಬರ್ ಆಗಿದ್ದೀನಿ, ಬೋರ್ಡ್ ಮೆಂಬರ್ ಆಗಿದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ನಾನೊಬ್ಬನೇ ಅದಕ್ಕೆ ಮೆಂಬರ್ ಆಗಿದ್ದೀನಿ. ನಿನ್ನೆ 15th ಆಗಸ್ಟ್ನಲ್ಲಿ ಮೋದಿಜಿಯವರು ಒಂದು 4-5 ಮಾತು ಭಾಳ ಒಳ್ಳೇದು ಹೇಳಿದ್ದಾರೆ. ಯಾರ್ಯಾರು ಕೇಳಿಲ್ಲ ಅವ್ರಿಗೆ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ಡಿಜಿಟಲ್ ಟ್ಯೂಷನ್ ಫಾರ್ ಆಲ್ ದ ಚಿಲ್ಡ್ರನ್ಸ್ ಆಫ್ ಇಂಡಿಯಾನಲ್ಲಿ ಎಷ್ಟು ಚಿಲ್ಡ್ರನ್ಸ್ ಇದ್ದಾರೆ ಅವ್ರಿಗೆಲ್ಲ ಡಿಜಿಟಲ್ ಟ್ಯೂಷನ್ ಶುರು ಆಗುತ್ತೆ, ಬೇಗನೆ ಶುರು ಆಗುತ್ತೆ. ಅವ್ರು ಯಾರು ಟ್ಯೂಷನ್ ಸೆಂಟರ್ಗೆ ಹೋಗೋದು ಬೇಕಾಗಿರೋದಿಲ್ಲ. ಮನೆಯಲ್ಲೇ ಅವ್ರಿಗೆ ಯಾವ್ಯಾವ ಸಬ್ಜೆಕ್ಟು ಯಾವ ಕ್ಲಾಸ್ನಲ್ಲಿ ಇದ್ದಾರೆ ಆ ಟ್ಯೂಷನ್ನ ಡಿಜಿಟಲಿ ವಿತ್ ದ ವೆರಿ ಗುಡ್ ಟೀಚರ್ಸ್ ದೇ ವಿಲ್ ಎಕ್ಸ್ಪ್ಲೈನ್. ಸೊ ಇದು ಬೇಗನೆ ಶುರು ಆಗುತ್ತೆ. ಅದು ಒಂದು ಕಮಿಟಿನೂ ಮಾಡಿದ್ದಾರೆ ಡಿಜಿಟಲ್ ಇಂಡಿಯಾ ಅಂತ. ಅದಕ್ಕೆ 6 ಜನ ಕಮಿಟಿನಲ್ಲಿ ತೊಗೊಂಡಿದ್ದಾರೆ. ಆ ಕಮಿಟಿನಲ್ಲಿ ನಾನು ಒಬ್ಬ ಇದ್ದೀನಿ ಕರ್ನಾಟಕದಿಂದ. ಅದೇ ಪ್ರಕಾರ ಸೋಷಿಯಲ್ ಸೆಕ್ಯೂರಿಟಿ ಫಾರ್ ದ ಪೀಪಲ್ಸ್ ನಿನ್ನೆ ಮೋದಿಜಿ ಭಾಷಣದಲ್ಲಿ ಹೇಳಿದ್ದಾರೆ, ನಾವು ಇಂಡಿಯಾನಲ್ಲಿ ಪ್ರತಿ ಜನಗಳಿಗೆ ಇನ್ಶೂರೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಬರುತ್ತೆ. ಅದೇ ಪ್ರಕಾರ ಬೇಗನೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸು, ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಯಾವ ಥರ ಆಗಬೇಕು. ಜನ ಪೂರ್ತಿ ಅವನ ಲೈಫ್ನಲ್ಲಿ ಟ್ಯಾಕ್ಸ್ ಕಟ್ತಾ ಹೋಗ್ತಾನೆ, ಬಟ್ ಅವನಿಗೆ ಲಾಸ್ಟ್ನಲ್ಲಿ ಏನೂ ಸಿಕ್ಕೋದಿಲ್ಲ. ಅದು ಆಗಬಾರ್ದು. ಅವ್ರಿಗೂ ಪೆನ್ಷನ್ ಸ್ಕೀಮು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಬರುತ್ತೆ. ಆ ಬೇಗನೆ ಶುರು ಆಗುತ್ತೆ. ಅದಕ್ಕೂ ಒಂದು ಸೋಷಿಯಲ್ ಸೆಕ್ಯೂರಿಟಿ ಅಂತ ಒಂದು ಗ್ರೂಪ್ ಒಂದು ಕಮಿಟಿ ಮಾಡಿದ್ದಾರೆ ನಮ್ಮ ನ್ಯಾಷನಲ್ ಟ್ರೇಡ್ ಬೋರ್ಡ್ ಪರವಾಗಿ. ಆ ಕಮಿಟಿನಲ್ಲಿ 6 ಜನ ಇದ್ದಾರೆ. ಅದರಲ್ಲಿನೂ ನಮ್ಮ ಕರ್ನಾಟಕದ ಪರವಾಗಿ ನಾನು ಒಬ್ಬ ಇದ್ದೀನಿ. ಸೊ ಅದನ್ನು ನಮಗೆ ಭಾಳ ಬೇಗನೆ ಈ ಕಮಿಟಿಯಿಂದ ನಾವು ಏನೇನು ಮಾಡಬೇಕು ಅಂತ ಮಾಡಿದ ಮೇಲೆ ಎಲ್ರಿಗೂ ಬೆನಿಫಿಟ್ ಆಗುತ್ತೆ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನೋಡಿ ಜನಕ್ಕೆ ಹೇಳೋದು ಇಷ್ಟೇ, ನಾವು ಮೊದಲು ಡಿಜಿಟಲ್ ಮನಿನೇ ಇರಲಿಲ್ಲ. ಈಗ ಯಾವ ಥರ ಡಿಜಿಟಲ್ ಮನಿ ನಮ್ಮ ಸಮಾಜದಲ್ಲಿ ಇದೆ, ಅದೇ ಥರ ಈಗ ಡಿಜಿಟಲ್ ಎಜುಕೇಷನ್ ಬಂದುಬಿಟ್ರೆ ಮಾತ್ರ ಇದು ನಮ್ಮ ತುಂಬ ಅನುಕೂಲ ಆಗುತ್ತೆ. ಇದು ತುಂಬ ಕಾರ್ಯ. ಅದೇ ರೀತಿ ನಮ್ಮ ಇನ್ಶೂರೆನ್ಸು, ಅದು ಇವೆರಡು ತುಂಬ ಭಾಳ ಮುಖ್ಯವಾದ. ಬೇರೆ ಪ್ರಪಂಚದಲ್ಲಿ ಅಮೆರಿಕ ಆಗಲಿ ಯಾವುದಾದ್ರಾಗಲಿ ಈ ಇನ್ಶೂರೆನ್ಸ್ ಒಂದು ಇದಿರೋದ್ರಿಂದ ಎಲ್ಲರಿಗೂ ಒಂದು ಶಕ್ತಿ ಬರುತ್ತೆ. ಇದರಲ್ಲಿ ಬೇಗನೆ ನಮ್ಮ ಮೋದಿ ಸರ್ಕಾರ ಪರವಾಗಿ ಎಲ್ರಿಗೂ ಇನ್ಶೂರೆನ್ಸ್ ಬರುತ್ತೆ. ನಿನ್ನೆ ಅವರು ರೆಡ್ ಫೋರ್ಟಿಂದ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಮುಂಚೆನೇ ಕಮಿಟಿನೂ ಮಾಡಿದ್ದಾರೆ. ಸೊ ದಯವಿಟ್ಟು 100% ಎಲ್ರಿಗೂ ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ. ಪೆನ್ಷನ್ ಸ್ಕೀಮ್ ಶುರು ಆಗುತ್ತೆ ವ್ಯಾಪಾರಿಗಳಿಗೆ. ಅದೇ ಥರ ಯಾರು ಮನೆಯಲ್ಲಿ ಇವಾಗ ಟ್ಯೂಷನ್ ಬಗ್ಗೆ ಮಕ್ಕಳಿಗೆ ಎಷ್ಟೊಂದು ಫೀಸ್ ತೊಗೊಳ್ತಾ ಇದ್ದಾರೆ ಟ್ಯೂಷನ್ದು, ಆ ಟ್ಯೂಷನ್ ಸೆಂಟರ್ಸ್ಗೆ ಯಾರು ಹೋಗಬೇಕಾಗಿ ಬರೋದಿಲ್ಲ. ಮುಂದಕ್ಕೆ ಅವ್ರ ಮನೆಯಲ್ಲೇ ಟ್ಯೂಷನ್ ಸಿಗುತ್ತೆ. ಥ್ಯಾಂಕ್ ಯು. ಸರ್, ಇಲ್ಲಿ ನಮ್ಮ ಜೊತೆಯಲ್ಲೇ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್, ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನ್ ಪ್ರೆಸಿಡೆಂಟು. ನೋಡಿ, ನಮ್ಮ ಇಂಡಿಯಾನಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳಿದೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಹೆಲ್ತ್ ಆ್ಯಂಡ್ ಎಜುಕೇಷನ್. ಈ ಹೆಲ್ತ್ ಆ್ಯಂಡ್ ಎಜುಕೇಷನ್ನ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಒದಗಿಸ್ಬಿಟ್ರೆ ನಮ್ಮ 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಧ್ಯ ಸರ್ಕಾರ ಈ ಮಾಡಿರುವಂತಹ ಈ ಡಿಜಿಟಲ್ ಟ್ಯೂಷನ್ ಅನ್ನೋದು ಇದೆಯಲ್ಲ, ಬಹಳಷ್ಟು ಉಪಕಾರವಾಗುವಂತಹ ಒಂದು ಯೋಜನೆ ಇದು ಆದಷ್ಟು ಬೇಗ ಜಾರಿಗೆ ಬರಬೇಕಂತ ನಾವೆಲ್ಲ ಬೇಡ್ಕೊಳ್ಳೋಣ. ಮತ್ತು ಎರಡನೇದಾಗಿ ಇನ್ಶೂರೆನ್ಸ್. ಸೊ ಈಗ ನಾವು ಹಾಸ್ಪಿಟ್ಲಿಗೆ ಹೋದಾಗ ಲಕ್ಷ ಖರ್ಚು ಮಾಡ್ತೀವಿ. ಅನ್ಸರ್ಟೇನ್ ಅದು. ಎಲ್ಲೋ ಒಬ್ಬ ಆಟೋ ಡ್ರೈವರ್ ಇರ್ತಾನೆ, ಕೂಲಿ ಕೆಲಸವ್ರು ಇರ್ತಾರೆ, ದಿನಗೂಲಿ ಇವರು ಇರ್ತಾರೆ, ಸಂಬಳಕ್ಕೆ ಹೋಗೋರು ಇರ್ತಾರೆ. ಆಲ್ ಆಫ್ ಅ ಸಡನ್ ಅವ್ರಿಗೆ ಬರೋ ಕಾಯಿಲೆಗಳಿಂದ ಎಷ್ಟೋ ಲಕ್ಷಗಳು ಅವರಿಗೆ ಖರ್ಚಾಗುತ್ತೆ. ಅದನ್ನು ಅವರು ಮಾಡೋದಕ್ಕಾಗೋದಿಲ್ಲ. ಆ ಭಯದಲ್ಲೇ ಏನು ಮಾಡ್ತಾರೆ, ಅವರು ಶಾರ್ಟ್ ಮನಿ ನೋಡ್ತಾರೆ, ಇದನ್ನು ನೋಡ್ತಾರೆ. ಈ ರೀತಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ 90% ಅವರ್ ಪ್ರಾಬ್ಲಮ್ ವಿಲ್ ಗೆಟ್ ಸಾಲ್ವ್ಡ್. ಆ ನಿಟ್ಟಿನಲ್ಲಿ ನಮ್ಮ ಮೋದಿಯವರು ಮಾಡಿರುವಂತಹ ಈ 2 ಯೋಜನೆಗಳು ಬಹಳ ಉಪಯುಕ್ತವಾಗಿರುತ್ತೆ ಅನ್ನೋದನ್ನು ಮಾತ್ರ ಹೇಳ್ತೀವಿ. ಮತ್ತು ಈ ಆಯುರ್ವೇದದ ಬಗ್ಗೆ ಕೂಡ ಬಹಳ ಒತ್ತು ನೀಡಿದ್ದಾರೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಕಾಯಿಲೆ ಬರೋಕ್ಕೆ ಮುಂಚೆನೇ ಕಾಯಿಲೆನೇ ಬರ್ದಂಗೆ ಮಾಡ್ಕೊಂಡ್ಬಿಟ್ರೆ, ನಮ್ಮ ಹಳಬರು, ನಮ್ಮ ಋಷಿ ಇವರುಗಳೆಲ್ಲ ಅವರ ಒಂದು ಜೀವನ ಪದ್ಧತಿಯನ್ನೆಲ್ಲ ಅವರ ಆರೋಗ್ಯ ಕಾಯ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ನಾವೀಗ ಈ ಜೀವನ ಶೈಲಿನ ಬೇರೆ ರೀತಿ ಮಾಡಿಕೊಂಡು ಬೇಡದೇ ಇರುವಂಥ ಕಾಯಿಲೆಗಳನ್ನೆಲ್ಲ ನಾವೇ ಆಹ್ವಾನ ಮಾಡ್ಕೊಳ್ತಾ ಇದ್ದೀವಿ. ಅದು ಈ ಆಯುರ್ವೇದದಲ್ಲಿ ಆ ಜೀವನ ಶೈಲಿಯನ್ನು ಬದಲಾಯಿಸುವಂತಹ ಬಹಳಷ್ಟು ಉಪಯುಕ್ತ ಮಾಹಿತಿಗಳಿದೆ. ಅದನ್ನು ನಾವು ಅಳವಡಿಸ್ಕೊಂಡ್ರೆ ಸಾಕು. ಯೋಗ ಮತ್ತು ಆಯುರ್ವೇದ ಇವೆರಡನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಎಲ್ಲೂ ಟ್ರೀಟ್ಮೆಂಟ್ಗೆ ಹೋಗಬೇಕಾಗಿಲ್ಲ, ಹಾಸ್ಪಿಟ್ಲ್ಗೆ ಹೋಗಬೇಕಾಗಿಲ್ಲ, ಅಥವಾ ಇಡೀ ಪ್ರಪಂಚ ನಮ್ಮ ಭಾರತದ ಕಡೆ ನೋಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಸ್ಕಾರ. ನಾನು ಡಾಕ್ಟರ್ ಮಾನಸ. ಇವತ್ತು ನಾನು KN ಫೌಂಡೇಶನಲ್ಲಿ ಇಲ್ಲಿ ಜೊತೆಲಿದ್ದೀನಿ ಅಂತ ಹೇಳಿದ್ರೆ, ನಾನು ವುಮೆನ್ ಎಂಪವರ್ಮೆಂಟ್ ಫೋರಮ್ನ ಚೇರ್
ಪರ್ಸನ್, ಅದಕ್ಕಾಗಿ ನಾನು ಇಲ್ಲಿ ಜೊತೆಲಿದ್ದೀನಿ. ಹಾಗೆ ನಾನು ಫೌಂಡರ್ ಆ್ಯಂಡ್ ಚೀಫ್ ಕನ್ಸಲ್ಟೆಂಟ್ ಆಫ್ ಆಯುರ್ನಿಧಿ ಪಂಚಕರ್ಮ ಆ್ಯಂಡ್ ವೆಲ್ನೆಸ್ ಸೆಂಟರ್ ಎಟ್ JP ನಗರ್. ನಾನು ನನ್ನ UG ಅಂದರೆ BAMS ಮಾಡಿದ್ದು ಶ್ರೀ ಕಾಲೇಜ್ನಲ್ಲಿ, MD ಮಾಡಿದ್ದು KLE ಬೆಳಗಾಮಲ್ಲಿ, ಮತ್ತು ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಓದಿರೋ ಮದರ್ ಇನ್ಸ್ಟಿಟ್ಯೂಟಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಶ್ರೀ ಕಾಲೇಜಲ್ಲಿ. ಹಾಗೆ ನನ್ನ ಈ ಆಯುರ್ನಿಧಿ ನಮ್ಮ ಟೀಮ್ ಯಾವತ್ತಿಗೂ ನಮ್ಮ KN ಫೌಂಡೇಶನ್ ಜೊತೆಗೆ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಆ ಸಹಾಯ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇದುವರೆಗೂ ಹೇಳಬೇಕು ಅಂದರೆ 2,000-3,000 ಜನರಿಗೆ ನಾವಿಲ್ಲಿ ನೋಡಿ ಅವರಿಗೆ ಉಚಿತ ಚಿಕಿತ್ಸೆ ಕೊಡ್ತಾ ಬರ್ತಾ ಇದ್ದೀವಿ. ಉಚಿತ ಅಂದರೆ ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ಸ್ ನಡೀತಾ ಇದೆ. ಹಾಗೆ ನಮ್ಮ ಇಲ್ಲಿ ಥೆರಪೀಸ್ ಇರಬಹುದು, ನಮ್ಮ ಪ್ರೊಸೀಜರ್ಸ್ ಇರ್ಬೋದು, ಎಲ್ಲವೂ ನಾವು ಪೋಸ್ಟರ್ಸ್ ಮೂಲಕ ಇಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ನಮ್ಮ ಟೀಮ್ ಇದ್ದಾರೆ ಇವತ್ತು ನನ್ನ ಜೊತೆ, ಡಾಕ್ಟರ್ ಮೋನೇಶ್ರೀ ಮತ್ತು ಡಾಕ್ಟರ್ ತುಳಸಿ ಅಂತ ಇದ್ದಾರೆ. ಅವರು ಇವತ್ತು ಬೆಳಗ್ಗೆಯಿಂದ ಪೇಷಂಟ್ಸ್ನ ಸ್ಕ್ರೀನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾ ಇದ್ದಾರೆ. ಸೊ ನಮ್ಮ ಕೈಲಾಗುವಂಥ ಸಹಾಯ ಯಾವತ್ತಿಗೂ ನಮ್ಮ KN ಫೌಂಡೇಶನ್ಗೆ ನಾವು ಮಾಡ್ತಾ ಇರ್ತೀವಿ. ಇವತ್ತು ಸರ್ ಕೊಟ್ಟಿರೋ ಇನಿಷಿಯೇಟಿವ್ಸ್ಗೆ ನಮಗೆ ತುಂಬ ಖುಷಿ ಆಗಿದೆ. ಸೊ ಥ್ಯಾಂಕ್ ಯು ಸರ್, ಡೆಫಿನೆಟ್ಲಿ ವಿ ವಿಲ್ ಬಿ ಇನ್ ಟಚ್ ವಿತ್ ಯು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಾಜ್ ಕೃಷ್ಣಮೂರ್ತಿ ಅಂತ, ಚೇರ್ಮನ್ ಆ್ಯಂಡ್ CEO ಆಫ್ KN ಫೌಂಡೇಶನ್. ನಾವು ಈ ಪ್ರತಿಭಾ ಪುರಸ್ಕಾರ ಅನ್ನೋದು 30 ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈಗ ಆಲ್ರೆಡಿ 20,000 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಆ ಕಂಟಿನ್ಯೂಷನ್ ಇವತ್ತು ಸುಮಾರು 600 ಮಕ್ಕಳು ಥ್ರೂಔಟ್ ದ ಸ್ಟೇಟ್ ಬಂದಿದ್ದಾರೆ. ಇದಲ್ದಿರ ಒಂದು 5,000 ಜನಕ್ಕೆ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ. ಆಯುರ್ವೇದ ಆಗಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪು ಎಲ್ಲ ನಡೀತಾ ಇದೆ. ಈ ಸತಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಯಾರ್ಯಾರು ಔಟ್ ತೊಗೊಂಡಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ. ಆ ರೀತಿ 280 ಗೋಲ್ಡ್ ಮೆಡಲ್ ನಮ್ಮ ಮಕ್ಕಳು ಪಡ್ಕೊಂಡಿದ್ದಾರೆ ಅನ್ನೋಕ್ಕೆ ಹೆಮ್ಮೆ ಆಗ್ತಾ ಇದೆ. ಇದರದ್ದು ನಿರಂತರವಾಗಿ ನಮ್ಮ KN ಫೌಂಡೇಶನ್ನು ಈ ಮಕ್ಕಳದು ಬರೀ ಪ್ರತಿಭಾ ಪುರಸ್ಕಾರ ಒಂದೇ ಅಲ್ಲ, ಅವರ ಜೀವನದ ಗುರಿ ಏನು ಅಂತ ಫೀಡ್ಬ್ಯಾಕ್ ಫಾರ್ಮಲ್ಲಿ ತೊಗೊಂಡು ಆ ಜೀವನದ ಗುರಿಯನ್ನು ಮುಟ್ಟಕ್ಕೆ ನಮ್ಮ ಅಳಿಲ್ ಸೇವೆ ಮಾಡಿಕೊಂಡು ಸದಾ ಅವ್ರ ಜೊತೆಯಲ್ಲಿ ಇರ್ತೀವಿ. ಅವ್ರ ಲೈಫ್ ಅವ್ರು ಸೆಟ್ಲ್ ಆಗೋವರೆಗೂ ಎಲ್ಲ ರೀತಿ ನಾವು ಸಹಕಾರ ಮಾಡ್ಕೊಂಡು ಅವ್ರ ಜೊತೆ ಇರ್ತೀವಿ ಅಂತ ಹೇಳೋಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಸರ್, ನಾವು ತಾವು ಮುಖ್ಯವಾಗಿ ಹೇಳಿದ್ರಿ KN ಅಂದರೆ ಕನಸು ಮತ್ತು ನನಸು, ಮುಖ್ಯವಾಗಿ ತಿಗಳ ಸೊಸೈಟಿಗೆ ಅದು ಹೆಂಗೆ ಸರ್? ಅಲ್ಲ, KN ಅಂದರೆ ಆ್ಯಕ್ಚುಲಿ ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ ನಾರಾಯಣ್, ನನ್ನ ಹೆಸರು ಕೃಷ್ಣಮೂರ್ತಿ N, ಎರಡೂ ಸೇರಿ KN ಅಂತ ಮಾಡ್ತಿದ್ವಿ. ಈ ಮಕ್ಕಳು ನನ್ನ ಹುಟ್ಟುಹಬ್ಬನ 30 ವರ್ಷದಿಂದ ಅಂಗವಿಕಲ ಅನಾಥರ ಜೊತೆನೇ ಸೆಲೆಬ್ರೇಟ್ ಮಾಡೋದು. ಆ ಮಕ್ಕಳಿಗೆಲ್ಲ ನನ್ನೆಲ್ಲ ರಾಜ್ ಸರ್ ಅಂತ ಕರೀತಾ ಇದೆ. ಈ ಅನಾಥ ಮಕ್ಕಳು, ಈ ಅಂಗವಿಕಲ ಮಕ್ಕಳಿಗೆ, ಅಂಗವಿಕಲದ ನಾವು ಸೂಪರ್ ಅಚೀವರ್ ಅಂತ ನಾವು ಅಚೀವರ್ಸ್ ಡೇ ಅಂತ ಫಾರ್ಮ್ ಮಾಡ್ತೀವಿ. ಆ ಅಚೀವರ್ಸ್ ಡೇಯಲ್ಲಿ ಪದ್ಮಶ್ರೀ ಅವಾರ್ಡ್ ವಿನ್ನರು, ಪರಮವೀರ ಚಕ್ರ ಅವಾರ್ಡ್ ವಿನ್ನರು, ಪ್ಯಾರಾ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ರು ಅವರೆಲ್ಲರನ್ನೂ ಒಂದು 20 ಜನನ ಪ್ರತಿ ವರ್ಷ ಗುರುತಿಸಿ ನಾವು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರೆಲ್ಲ ನಮಗೆ ಫಿಲ್ಮ್ ಆ್ಯಕ್ಟ್ರ್, ಫಿಲ್ಮ್ ಲ್ಯಾಂಡಲ್ಲಿ ಹೆಂಗೆ ದೊಡ್ಡ ಮನೆ ಅಂದರೆ ರಾಜಣ್ಣ ಅಂತಾರೆ, ಆ ಥರ ನಮಗೆ ಅಂಗವಿಕಲರಿಗೆಲ್ಲ ದೊಡ್ಡ ಮನೆ ರಾಜಣ್ಣ ಅಂದರೆ ನಾನು ಅಂತ ಅವ್ರು ಭಾವಿಸ್ಕೊಂಡು ನಮ್ಮ ಒಡನಾಡಿಯಾಗಿ ಜೊತೆಲೇ ಇರ್ತಾರೆ. ಈ ಕೊರೋನಾ ಕಾಲದಲ್ಲಿ ಅವರೆಲ್ರಿಗೂ ಎಷ್ಟು ಶ್ಲಾಘನೀಯ ಪರಿಸ್ಥಿತಿ ಅಂದರೆ, ಈ ಗಾಡಿ ರಿನ್ಯೂವಲ್ ಮಾಡ್ದಂಗೆ, ಲೈಫ್ ಇನ್ಶೂರೆನ್ಸ್ ಮಾಡ್ದಂಗೆ ಪ್ರತಿ ವರ್ಷ ಅವ್ರದ್ದು ಲೈಸೆನ್ಸ್ನ ಅವರು ಅಂಗವಿಕಲರು ಅಂತ ಇನ್ಶೂರೆನ್ಸ್ ಮಾಡ್ಕೋಬೇಕು, ರಿನ್ಯೂವಲ್ ಮಾಡ್ಕೋಬೇಕು. ಅದು ಒಂದು ಗೌರ್ಮೆಂಟ್ ಡಾಕ್ಟ್ರು, ಗೌರ್ಮೆಂಟ್ ಹಾಸ್ಪಿಟ್ಲೇ ಹೋಗಿ ಮಾಡ್ಕೋಬೇಕು. ಈ ಕೊರೋನಾ ಟೈಮಲ್ಲಿ ಅವ್ರಿಗೆಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಅವಾಗ ನಾವು ಇನ್ವಾಲ್ವ್ ಆಗಿ ಕೊರೋನಾ ವಾರಿಯರ್ಸ್ ಆಗಿ ಐಡೆಂಟಿಫೈ ಮಾಡಿ ಫೌಂಡರ್ ಪ್ಯಾರಾ ಒಲಿಂಪಿಕ್ ಅಸೋಸಿಯೇಷನ್ ಫೌಂಡರ್ ಮಂಜುನಾಥ್ ಚಂದ್ರಶೇಖರಯ್ಯ ಅಂತಿದ್ದಾರೆ, ಅವರ ಸಂಪರ್ಕ ಮಾಡಿ 100 ಅಂಗವಿಕಲರಿಗೆ ರಿನ್ಯೂ ಮಾಡಿ ಇವತ್ತು ಅವರೆಲ್ಲ ಜಪಾನು ಪ್ಯಾರಾ ಒಲಿಂಪಿಕ್ಸ್ ಎಲ್ಲ ಗೋಲ್ಡ್ ಮೆಡಲ್ ಎಲ್ಲ ತೊಗೊಂಡಿರೋದ್ರಿಂದ ಅವ್ರು ನಮ್ಮನ್ನೆಲ್ಲ ದೇವ್ರ ಹತ್ರ ನಮಗೆ ಪ್ರಾರ್ಥನೆ ಮಾಡ್ತಾರೆ. ನಾವೊಂದು ಕುಟುಂಬವಾಗಿದ್ದೀನಿ. ಇದೇ KN ಫೌಂಡೇಶನ್ನು ಬರೋ ತಿಂಗಳು 27ನೇ ತಾರೀಕು ಸಾಧಕರ ದಿನಾಚರಣೆ ಅಂತ ಮಾಡ್ತೀವಿ. ಇವಾಗ ನಿಮ್ಮ ಮೀಡಿಯಲ್ಲಿ ಮಾತಾಡೋದೆಲ್ಲ ಅರ್ಥ ಇಲ್ಲ. ತಾವು ಅವತ್ತು ಬನ್ನಿ, ಕಣ್ಣಾರೆ ನೋಡಿ, ನೀವೇ ನಮ್ಮ ಬಗ್ಗೆ ಮಾತಾಡಿ ಜನರಿಗೆ ಅದರದ್ದು ಒಂದು ಸವಿನೆನಪನ್ನು ತಲುಪಿಸ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ನವೆಂಬರಲ್ಲಿ ನನ್ನ ಗೌರವಾಧ್ಯಕ್ಷನಾಗುವಂಥ ಡಾಕ್ಟರ್ BR ರಾಧಾಕೃಷ್ಣ ಅವರ ಹುಟ್ಟುಹಬ್ಬ, ಆವಾಗ ಶ್ರಮದಾನ್ ದಿವಸ ಅಂತ ಮಾಡ್ತೀವಿ ನವೆಂಬರಲ್ಲಿ JP ನಗರಲ್ಲಿ. ಅಲ್ಲಿ 100 ಸಾಮೂಹಿಕ ಸೀಮಂತ, ಆಟೋ ರಿಕ್ಷಾ, ಪೌರ ಕಾರ್ಮಿಕರು, ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್, ಈ ಹೆಂಗಸರು ಹೆಣ್ಮಕ್ಳದೆಲ್ಲ ಸೀಮಂತ ಮಾಡ್ತೀವಿ. ನಾವು ವನ್ನಿಕುಲ ಕ್ಷತ್ರಿಯ ಸ್ಟೈಲಲ್ಲೇ ಸೀಮಂತ ಮಾಡ್ತೀವಿ. ಅಲ್ಲೂ ಪ್ರತಿಭಾ ಪುರಸ್ಕಾರ ಇರುತ್ತೆ, ಬಿಟ್ಟೋಗಿರೋರ್ದು, ಮತ್ತು ಇದೇ ರೀತಿ ಆರೋಗ್ಯ ಶಿಬಿರ ಇರುತ್ತೆ. ತಾವೆಲ್ಲ ಅದನ್ನು ಪ್ರಚಾರ ಮಾಡಿ ಜನಗಳಿಗೆ ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸ್ಪೆಷಲಿ ನಮ್ಮ ವನ್ನಿಕುಲ ಜನಾಂಗಕ್ಕೆ ಇಲ್ಲಿ 500 ಮಕ್ಕಳು ವನ್ನಿಕುಲ ಜನಾಂಗದವ್ರು ಇದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಇದ್ದಾರೆ, ಮೋರ್ ದ್ಯಾನ್ 100 ಮಕ್ಕಳು ಔಟ್ ತೊಗೊಂಡಿರೋಂಥವರೆಲ್ಲ ಇದ್ದಾರೆ. ಸೊ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ KN ಫೌಂಡೇಶನ್ ಜಾಸ್ತಿ ಒತ್ತು ಕೊಟ್ಟಿದೆ. ನಮ್ಮ ಜೀವನದ ಗುರಿ ಇಷ್ಟೇ.
ನಾನ್ ಕರಪ್ಟಿವ್ ಕಂಟ್ರಿ, ನಾನ್ ಕರಪ್ಟಿವ್ ಸ್ಟೇಟ್ ಮಾಡ್ಬೇಕಂದ್ಬಿಟ್ಟು ನಮ್ಮ ಜನಾಂಗದ ಮಕ್ಕಳಿಗೆ ನಾವು IAS, KIS, ಅಬ್ರಾಡ್ಗೆ ಹೋಗೋಕ್ಕೆ ಅಥವಾ ಆಂಟ್ರಪ್ರಿನರ್ ಆಗೋಕ್ಕೆ ನಾವು ಒಂದು ಪ್ರೇರಣೆ ಮಾಡಿ ಅವರಿಗೆ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.